ಈಗ ನಿಮ್ಗೆ ಮನೆ ಇಲ್ವಾ ಇರೋದಕ್ಕೆ? ಮನೆ ಇದೆ, ಮನೇನು ಇದೆ, ಅಜ್ಜಿ ಮನೆ ಇರೋದು, ಮನೇನು ಇದೆ. ನಮ್ಗೆ ಹತ್ತರಲ್ಲ ಏನು ಬೇಡ, ನಾನ್ ದುಡ್ದಿ ಕಟ್ಬೇಕು ಅಂತ ನಂದ ಇದಿರೋದು. ಅಂದ್ರೆ ನಾನು ಇವಾಗ ನಮ್ ಕೈ ಕಾಲು ಚೆನ್ನಾಗೇ ಇದೆ, ಅಂದ್ರೆ ನಾನು ಕುಳ್ಳಿ ಅಂತ ಅಷ್ಟೇ. ಬಟ್ ನಾನ್ ದುಡ್ದಿ ಕಟ್ಬೇಕು, ನನ್ನಿಂದ ಒಬ್ರಿಗೆ ಸಹಾಯ ಆಗ್ಬೇಕು ಹೊರತು ನಾನ್ ಇನ್ನೊಬ್ರ ಹತ್ರ ಸಾರಿ ಇಸ್ಕೊಳ್ಳೋ ಅಂತದ್ ಬೇಡ. ಅಟ್ಲೀಸ್ಟ್ ನನ್ನಿಂದ ಒಬ್ರಿಗೆ ಒಳ್ಳೇದಾಗ್ಬೇಕು ಅಷ್ಟೇ ಡ್ರೀಮ್ ಇರೋದು. ನಾನ್ ಸುಳ್ಳು ಅಂತೂ ಹೇಳ್ತಾ ಇಲ್ಲ. ನಮ್ಗೆ ಮನೆ ಇಲ್ಲ ನಾವ್ ಹಂಗಿದೀವಿ ಅಂತೂ ಬೇಡ. ನಾವ್ ಹೆಂಗೆ ಇರ್ಲಿ, ಒಟ್ಟಲ್ಲಿ ನಮ್ ಲೈಫ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾನು ಅಪ್ಪು ಸರ್ ಅಭಿಮಾನಿ ಆಗಿದ್ದೀನಿ, ಮತ್ತೆ ಅಪ್ಪು ಸರ್ದು ಆದೇಶವಾಗಿರೋ ತಗೊಂಡಿರೋ ವ್ಯಕ್ತಿ. ಅವ್ರನ್ನ ನೋಡ್ಬಿಟ್ಟು ನಾನೆಲ್ಲ ಪ್ರತಿ ಒಂದು ಬದಲಾಗಿದ್ದೀನಿ. ಈಗ ಮಾತಾಡಿದ್ರಲ್ಲ, ಈ ಮಾತೆ ಸಾಕು ನಿಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ಹೇಳೋದಕ್ಕೆ. ನಾನು ನಿಮ್ಗೆ ಮೆಸೇಜ್ ಮಾಡಿದ್ದು, ನೀವು ಮನೆದೊಂದು ವಿಡಿಯೋ ಮಾಡಾಕಿದ್ರಿ ನೋಡಿ. ಹೌದು, ಮನೆ ವಿಡಿಯೋ ನೋಡಿ ನನಗನ್ಸಿದ್ದು, ನಾನ್ ಯಾರಿಗೂ ಪರ್ಸನಲಿ ಅಷ್ಟು ಮೆಸೇಜ್ ಎಲ್ಲ ಮಾಡಲ್ಲ. ನನಗೆ ಆ ವಿಡಿಯೋ ನೋಡಿ ಅನ್ನಿಸ್ತು, ನಾನು ಇವ್ರಿಗೆ ಏನಾದ್ರು ನನ್ನ ತಂಗಿ ತರ ತಿಳ್ಕೊಂಡು ಈ ಹುಡುಗಿಗೆ ಏನಾದ್ರು ಅಟ್ಲೀಸ್ಟ್ ಅವ್ರ ಮನೆಗೆ ಇರೋದಕ್ಕೆ ಒಂಚೂರು ವ್ಯವಸ್ಥೆ ಮಾಡ್ಬೇಕಂತಾನೆ ಮೆಸೇಜ್ ಹಾಕಿದ್ದು, ಬೇರೇನಿಲ್ಲ. ಸೊ ಖುಷಿ ಆಯ್ತಮ್ಮ, ಒಳ್ಳೇದಾಗ್ಲಿ. ಅಂದ್ರೆ ನನಗೆ ಮನೆ ಇಲ್ಲ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಅದೇ ನಮ್ಮ ಅಜ್ಜಿ ನಮ್ಗೆ ಮನೆ ಕಟ್ಟಿದ್ದಾರೆ. ಅವ್ರು ಕಟ್ಟಿಲ್ಲ ಅಂದ್ರೆ ನಾವು ಬಾಡಿಗೆ ಮನೆಗೆ ಇರ್ಬೇಕಿತ್ತು. ಅವ್ರು ಕಟ್ಟಿರೋದು ಏನೋ ಇಲ್ಲ, ಮನೆ ಸೋಳೋದು ಮತ್ತೊಂದು ಅದ್ ಹೆಂಗೆ ಇರ್ಲಿ, ಬಟ್ ಒಂದು ಗುಡ್ಸು ತರ ಏನೋ ಕಟ್ಟಿದಾರ, ಅದು ಓಕೆ. ಆದ್ರೆ ಆ ಮನೆ ಕಟ್ಟಿದಾರ. ಬಟ್ ನಾನು ನನ್ನ ಅಪ್ಪ ಅಮ್ಮನ ಮತ್ತೆ ನಾನು ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅಷ್ಟೇ ನಾನು ಸೋಷಿಯಲ್ ಮೀಡಿಯಾ ಆಗ್ಲಿ ಏನೇ ಆಗ್ಲಿ ಕೈ ಹಾಕಿರೋದು ಹೊರತು ನಾನ್ ಬೆಳ್ದಿ ನಾನ್ ಇನ್ನೊಬ್ರಿಗೆ ಏನೋ ಮಾಡಿ ಆತರ ಮಾಡೋದ್ರೆ ನಾನು ಬೇರೆ ಇರ್ತಾರಲ್ಲ ಹೆಂಗೆಂಗೋ ಹೋಗ್ಬಿಡ್ತಾ ಇದೆ ಸರ್. ನನಗೆ ಆತರ ಮಾಡೋ ಅಂತದೇ ಸರಿ ಇಲ್ಲ ಸರ್. ನನಗೆ ಚಿಕ್ಕ ವಯಸ್ಸಿಂದನೂ ಒಂದೇ ಡ್ರೀಮ್ ಇರೋದು. ಯಾಕೆಂದ್ರೆ ನನಗೆ ತಂದೆ ಇಲ್ಲ, ನಾನು ಆಡ್ಕೊಂಡ್ ಬಂದಿದ್ದ ಹಾದಿಗಳು ಹಂಗಿದೆ. ನಾನು ಎಷ್ಟ್ ಕಷ್ಟಪಟ್ಟಿ ಏನೋ ಒಬ್ರು ಪಲ್ಸಿದೆಲ್ಲ ಕೊಟ್ಟಿ ತಿಂದಿ ಹಾಳಾಗಿರೋ ಬಟ್ಟೆಗಳೆಲ್ಲ ಕೊಟ್ಟಿ ಇವಾಗ ಕೊಡ್ತಾರೆ, ನಾನು ಇಸ್ಕೊಂತೀನಿ. ವಾಪಸ್ ಬೇಡ ಅಂತಾನು ಇಸ್ಕೊಂತೀನಿ. ಯಾಕೆ ನಾನು ಇವಾಗ ಬೆಳ್ದಿದ್ದೀನಿ ಅಂತ ಹೇಳಿ ಇನ್ನೇನೋ ಆಗಿದೆ ಅಂತ ದುರಾಂಕನೂ ಬೇಡ, ನನಗೆ ಕೊಟ್ಟಿರೋದು ತಗೊಂತೀನಿ ಅಷ್ಟೇ. ಸೊ ಆ ಗುಣಗಳು ನನಗೆ, ಯಾಕೆಂದ್ರೆ ನಂಗೆ ಅಪ್ಪು ಸರ್ ಅಭಿಮಾನಿಯಾಗಿ ಅವ್ರ ಹೆಸರು ಉಳಿಸ್ಬೇಕಿಲ್ಲ. ಅವ್ರು ಹೇಳ್ಕೊಟ್ಟಿರೋ ದಾರಿಗಳು ಅಟ್ಲೀಸ್ಟ್ ನಮ್ಗೆ ಆಗೋ ಅಷ್ಟು ಮಾಡ್ಬೇಕು. ನಮ್ಗೆಲ್ಲಾ ಮಾಡ್ತೀವಿ ಅಂತ ಏನಿಲ್ಲ, ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕು. ನಾನು ಅಮ್ಮನ ಹತ್ರ ಅದೇ ಹೇಳ್ತಿದ್ದಿದ್ದು, ಈ ಆಶ್ರಮಕ್ಕೆ ಒಂದ್ಸತಿ ಹೋಗ್ಬೇಕು, ಏನಾದ್ರು ಕೊಡ್ಬೇಕು ಅಂತ ನಂಗೆ ಹೇಳ್ತಿದ್ದೆ ನಮ್ಮ ಅಮ್ಮನ ಹತ್ರ. ಖಂಡಿತ ಬನ್ನಿ, ಯಾವಾಗಾದ್ರೂ ಬನ್ನಿ ಆಯ್ತಾ. ನಾನು ಹೇಳ್ತಿದ್ದೆ. ಬಟ್ ನಾನ್ ತೋರ್ಸಿದ್ದೆ ನಿಮ್ಮ ವಿಡಿಯೋ, ಅಮ್ಮ ಕೂಡ ನೋಡ್ತಾ ಇದ್ರು ಮುಂಚೆ. ನಾನು ಫೇಸ್ಬುಕ್ ಅಲ್ಲಿ ತುಂಬಾ ಬರ್ತಾ ಇತ್ತು, ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಒಂದೊಂದ್ ಮಾತು ನೀವು. ಮತ್ತೆ ಅಲ್ಲಿ ಕರ್ಕೊಂಡ್ ಬರೋದು, ಇವ್ರನ್ನ ಕರ್ಕೊಂಡ್ ಬಂದು ನೀವು ಸೇವ್ ಮಾಡೋದು. ಮತ್ತೆ ಇವಾಗ ಒಬ್ರು ಗಜೇಂದ್ರ ಅಂತ ಯಾರೋ ಒಬ್ರು ಇದ್ದಾರೆ ಪಾಪ, ಅವ್ರು ಅಷ್ಟ್ ಹಂಗಿದ್ರು ಕೂಡ ನೀವ್ ಅವ್ರಿಗೆ ಲೈಫ್ ಕೊಟ್ಟಿದೀರಾ, ಚೆನ್ನಾಗಿ ನೋಡ್ಕೊಂಡಿದೀರಾ. ಮತ್ತ ಆ ಅಜ್ಜಿ ತುಂಬಾ ಇಷ್ಟ ಆಗ್ತಿತ್ತು ನನಗೆ ಪರ್ಸನಲ್ ಆಗಿ. ಅಜ್ಜಿ ತೀರೋದ್ರು, ತುಂಬಾ ಬೇಜಾರಾಯ್ತು. ಅದು ನೀನ್ ನೋಡಿದ್ದೆ, ನಾನು ಅವಾಗೂ ಬೇಜಾರ್ ಮಾಡ್ಕೊಂಡಿದ್ದೆ. ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದೀರಾ ಸರ್. ನಿಮಗೆ ನಿಜವಾಗೂ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ. ನಿಮ್ಗೆ ದೇವ್ರು ಆಯಸ್ ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡಿ, ನಿಮ್ಗೆ ಇನ್ನೂ ಈ ಒಳ್ಳೆ ಕೆಲ್ಸ ನೀವ್ ಮಾಡಿ ಅಂತ ನಾನು ನಿಜ ಹೇಳ್ತಾ ಇದೀನಿ ಸರ್.